ನಿಮ್ಮ ಹೆಸರು ಹೇಳಿ ಯಜಮಾನ್ರೆ. ಹನ್ಮೇಗೌಡರು. ಹನ್ಮೇಗೌಡರು. ಯಾವ ಊರು? ಕೊರಟೀಕೆರೆ ದೊಡ್ಡಿ. ಕೊರಟೀಕೆರೆ ದೊಡ್ಡಿ. ರಾಗಳ್ಳಿ ಪೋಸ್ಟು. ಹೌದಾ? ಕೊರಟೀಕೆರೆ ಕೇಳಿದ್ದೀರಾ? ಕೊರಟೀಕೆರೆ ಕೇಳಿದ್ದೀನಿ. ಇದು ಕೊರಟೀಕೆರೆ ದೊಡ್ಡಿ. ದೊಡ್ಡಿ ಕೊರಟೀಕೆರೆ ದೊಡ್ಡಿ. ಅದು ಕೊರಟೀಕೆರೆ, ಇದು ಕೊರಟೀಕೆರೆ ದೊಡ್ಡಿ. ದೊಡ್ಡಿ. ಸರಿ, ಇವು ಮನೆಗೆ ಹುಟ್ಟಿರೋ ಕರುಗಳು? ಮನೆಗೆ ಹುಟ್ಟಿರೋವು. ಕೆಲಸ ಎಲ್ಲ ಮಾಡಿದ್ದೀರಾ? ಬೀಜ ಹೊಡೆದಿದ್ದೀರಾ? ಬೀಜ ಹೊಡಿಲ್ಲ. ಬೀಜ ಹೊಡೆದಿಲ್ಲ. ಹೊಡಿಬೇಕು, ಬೀಜ ಹೊಡಿಲಿಲ್ಲ. ನೋಡೋಣ, ಸಾಕಾನ ಅಂತ ಕಮ್ಮಿ ಮಾಡಿ ಮಗಡಿ ಗಂಟೆ ಸಾಕ್ತೀನಿ. ಆಮೇಲೆ ನೋಡೋಣ. ಮಗಡಿ ಜಾತ್ರೆಗೆ ಹೋಗ್ತೀರಾ? ಯಾವ ಜಾತ್ರೆ ಮಾಡ್ತೀರಾ? ನಾನು ಎಲ್ಲೂ ಹೋಗಲ್ಲ, ಮಗಡಿಗೆ ಒಂದಿಗೆ ಹೋಗೋದು ನಾನು. ಹೌದಾ? ಅಷ್ಟೇ. ಮನೆಗೆ ಹುಟ್ಟಿರೋವು ತಗೊಂಡೋಗ್ತೀರಾ? ಯಾವ ತಗೊಂಬಂದು? ಇಲ್ಲ, ಸಾಕ್ತೀರಾ? ಹುಟ್ಟಿರೋವು ಯಾರು ನಿಮ್ಮಂತರ ಕರೆದ್ರೆ ಅವ್ರ ಜೊತೆಲಿ ಹೋಗೋದು. ಜಾತ್ರೆ ನೋಡಕ್ ಹೋಗ್ತೀರಾ? ನೋಡಕ್ಕೆ. ಎಲ್ಲ ಸುತ್ತಲೂ ಕಾಡೇನಾ? ಸುತ್ತ ಕಾಡೆ, ಸುತ್ತ ಹಳ್ಳಿಯದೇ, ಮಧ್ಯ ನಾವಿದ್ದೀವಿ ಅಷ್ಟೇ. ಸುತ್ತ ಊರುಗಳವೆ. ಸುತ್ತ ಊರವೆ, ಮಧ್ಯ ನಾವಿರೋದು ಇವಾಗ ಸೆಂಟ್ರಲ್ಲಿ. ಕೊರಟೀಕೆರೆ ದೊಡ್ಡಿ. ಇಲ್ಲಿ 16 ಹಳ್ಳಿ ಇರೋದು. ನಾವು ಸೆಂಟ್ರಲ್ಲಿ ಇರೋದು. 16 ಹಳ್ಳಿಗೂ ಸೆಂಟ್ರಲ್ಲಿ ನಮ್ದು. ನಾಟಿ ಹಸುಗಳಿದಾವೆ ನಿಮ್ಮ ಊರಲ್ಲಿ? ನಮ್ಮೂರಲ್ಲಿ ಇವೇ ಇಲ್ಲ, ಒಂದ್ 3 ನಾವೇ ಅಷ್ಟೇ ಸರ್. ಇವನು ಮಾಡ್ಕೊಂಡಿದ್ದೀವಿ, ಇವ್ನು ಮಾರ್ಬಿಟ್ಟು ಮೊನ್ನೆ ನಾಟಿ ಪೂಟ ಹಸ್ಗಳು ತಗೊಬಂದವನು. ಇವನು ಒಳ್ಳೆ ಹಸ್ಗಳಿದ್ದು. ಹೌದಾ? ವ್ಯಾಪಾರ ಬಂದರೆ ಕೊಡ್ತೀರಾ ಇವನ್ನ? ಮೊಬೈಲ್ ನಂಬರ್ ಹೇಳಕ್ ಬರುತ್ತಾ? ಮೊಬೈಲ್ ನಂಬರ್ ಹೇಳಕ್ ಬರುತ್ತಾ? ಹೇಳಿ. 81 05 ತಿರ್ಗಿ 85 8. ಫಸ್ಟ್ ಏನು ನೋಡಿದ್ದೀನಿ, ನೋಡಿ 81 05 85 ತಿರ್ಗಾ 79 36. ಏನೇನು ಬೆಳಿತೀರಾ ನೀವು? ನಾವೇನೇ ಸರ್, ರಾಗಿ, ತೊಗರಿ, ಅವರೆ, ಹುಳ್ಳಿ. ಅವರೇ ಎಲ್ಲ ಮಾರ್ಕೆಟ್ಗೆ ಹಾಕ್ತೀರಾ? ಹಸೆದು ತೊಗರಿನೂ ಹಸೆದು ಹಾಕ್ತೀರಾ? ಇದೆಲ್ಲ ಮಾರ್ಕೆಟ್ಗೆ ಹಾಕಿದ್ದು. ಇದೆಲ್ಲ ನಮ್ದು ಕಾಯಿ ಒಳ್ಳೆ ಕಾಯಿ ಬಿಟ್ಟಿತ್ತು. ಹೌದಾ? ಲಾಸ್ಟ್ ಆಗೋಯ್ತು. ಎಷ್ಟು ಕ್ವಿಂಟಲ್ ಆಗಿತ್ತು? ನಾವು ಬೆಂಗಳೂರವರು. ಒಂದು 2.5 ಟನ್ ಆಗದೆ. ಹೌದಾ? ಅಂದರೆ ಎಲ್ಲ ಟೆಂಪಲ್ ಹಾಕೊಂಡು ಹೋಗ್ತೀರಾ ಅಥವಾ ಬಸ್ಸಲ್ಲೇನಾ? ಕೆಲವರು ಇಲ್ಲೇ ಬಂದು ತಗೊಂಡ್ರೆ, ನಾನು ಒಂದೇನೋ ಮೈಸತಿ ಮಾರ್ಕೆಟ್ಗೆ ಹೋಗಲ್ಲ. ಎಲ್ಲ ಈ ಕಡೆ ಬಂದು ಇಲ್ಲೇ ಬಂದು ನಾನು ಕಾಯಿ ಕುಯ್ತಾನೆ ತಗೊಂಡ್ರು. ವ್ಯಾಪಾರದವರು. ಕಾಯಿ ಹಂಗಿತ್ತು. ಹೆಂಗೆ ಕೊಟ್ರಿ ರೇಟು? 55 60 70. ಒಂದು ರೈಟ್ ಅಲ್ಲ. 1 kg. ಕೆಜಿನ 2.5 kg ಕೊಡ್ತೀರಾ? ತೂಕ ಕೊಡ್ತೀರಾ? 1 kg. 1 kg ಲಾಸ್ಟ್ 40ಕ್ಕೆ ಬಂದಿತ್ತಾಯ್ತು. 40. ಈ ಗೇಮ್ ಎಲ್ಲ ಇದರಲ್ಲೇ ಮಾಡಿರೋದು ಇವು ಕರುಗಳಲ್ಲೇ? ಇವ್ರ ತಾಯಿಲಿ ಮಾಡೋದು ನಾನು. ಇವು ಸುಮ್ಮನೆ ಪಳಗಿಸಿರೋದು ಅಷ್ಟೇ ನಾನು. ಹೌದಾ? ರೂಢಿ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಎಷ್ಟು ವರ್ಷದಿಂದ ಅವೇ ತಾಯಿಗಳು? 3 ವರ್ಷ ಆಯ್ತು. ಮುಂದೆ ಒಂದ್ ಜೊತೆ ಬೀಜದೋರಿ ಇದ್ದ ಮಾರ್ಬಿಟ್ಟೆ. ತಮಿಳ್ನಾಡಿಗೆ ಒಂದ್ ಜೊತೆ ಕೊಟ್ಟೆ ಬೀಜದೋರಿ, ಒಳ್ಳೆ ವರಿ ಮಡಗಿದೆ. ಇವಾಗ ನಾನು ಮಾಡಕ್ಕಾಗಲ್ಲ. ಅದೇ ಇಲ್ಲಿ ಸುತ್ತಮುತ್ತಲಿ 16 ಹಳ್ಳಿಯಲ್ಲಿ ಯಾವನ ಮಂದೆ ಹಸುಗಳಿದಾವ? ಗುಂಪಸುಗಳು ಇದ್ದ ಎಲ್ಲ ಹೊಂಟದೆಲ್ಲ ಮಾರಾಕ್ ಬಿಟ್ರಿ. ಮೇಸೂರು ಇಲ್ಲವೆಲ್ಲ ಕಾಡು ಇದೆಯಲ್ಲ, ಕಾಡಲ್ಲಿ ಹೊಡಿಬೋದಲ್ಲ? ಬಿಡಲ್ರು. ಕಾಡು ಬಿಡಲ್ಲ. ಕಾಡು ಹೊಡೆಗೆ ಫಾರೆಸ್ಟ್ನವ್ರು ಬಿಡಲ್ರು. ಅಲ್ದೇ ಇದ್ರೆ ಮಡಗೋರು ದನನ ಗುಂಪು ದನನ ಮಡಗೋರು, ಮೇಕೆ ಕುರಿನು ಮಡಗೋರು. ಈ ಫಾರೆಸ್ಟ್ನವ್ರು ಬಿಡ್ತಾ ಇಲ್ಲ, ಬಿಡಲ್ಲ. ಇಲ್ಲಿ ಒಳ್ಳೊಳ್ಳೆ ಇದ್ರ ಜನ ಇದ್ರು ಮಾಡುವಂಥವ್ರು. ಈ ಫಾರೆಸ್ಟ್ ದೇಶದಿಂದ ಎಲ್ಲ ಮಾರಾಕ್ಬಿಟ್ರು, ಬಿಡಲ್ರು. ಏನು ದನ ಬಿಡ್ಬೋದು, ದನ ಏನು ಮಾಡಲ್ಲ ಅಂಥದ್ರಲ್ಲಿ ಬಿಡಲ್ಲ. ದನ ಹುಲ್ ಮೇಯ್ಕ ಬರ್ತವೆ, ಇನ್ನೇನು ಮೇಯ್ತವೆ? ಸುಮ್ಮನೆ ವೇಸ್ಟ್. ಇವಾಗ ಎಲ್ಲ ಕಾಡಲ್ಲಿ ಹುಲ್ ಬೆಳೆದದೆ, ಎಲ್ಲಾನು ಬೆಂಕಿ ಬಿದ್ದೋಯ್ತು ಅಂದ್ರೆ ಎಲ್ಲ ಒಂದ್ ಕಡೆಯಿಂದ ಮರ ಮುಟ್ಟ ಎಲ್ಲ ಒಣಗೋಯ್ತವೆ, ಎಲ್ಲ ಒಂದ್ ಕಡೆಯಿಂದ ಬೆಳೆದೋಯ್ತದೆ. ನೀವು ಯಾರು ಒಳಗೋಗಕ್ಕಾಗಲ್ಲ, ಬೆಲ್ಲಿ ಹಾಕ್ಬಿಟ್ಟವ್ರೆ. ಯಾರು ಬಿಡಲ್ವಲ್ಲ. ಈಗ ಏನೇ ಒಂದ್ ಬೆಂಕಿ, ಇದು ಜನವರಿ ಆಯ್ತು ಅಂತ ಒಂದೇ ಒಂದು ಬೆಂಕಿ ಎಲ್ಲಾನು ಬೀಳ್ತು ಅಂದ್ರೆ ಎಲ್ಲ ಒಂದ್ ಕಡೆಯಿಂದ ಏನ್ ಈ ಸತಿ ನನ್ನದ್ದೇ ಬೆಳೆದದ ಹುಲ್ಲು. ಮಳೆ ಚೆನ್ನಾಗೈತೆ. ಆಯ್ತು ಯಜಮಾನ್ರೆ. ಸರಿ.